ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ. ಸಂಜೆ ಊರಿಗೆ ಹೋಗಬೇಕು. ಇವತ್ತು ಯಾವಾರಪ್ಪ ಅಂದರೆ ಗುರುವಾರ. ಡೇಟ್ ಬಂದುಬಿಟ್ಟು 9. ರ್ಯಾಪಿಡೋ, ಓಲಾ, ಪೋಟ್ರು ಎಲ್ಲ ಊಬರು ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 5 ಗಂಟೆಗೆ ಲಾಗಿನ್ ಆಗಿದ್ದು, 5:30 ಗಂಟೆಗೆ ಲಾಗಿನ್ ಆಗಿದೆ. ಯಾವುದೋ ರೈಡ್ ಬೀಳ್ತಾರೂ ಇರಲಿಲ್ಲ, ಅದಕ್ಕೆ ಆಚೆ ಬಂದುಬಿಟ್ಟೆ. ಬೀಳ್ತಾಯಿತ್ತು 4 ಕಿಲೋಮೀಟ್ರ್ ಪಿಕಪ್ಪೇ ಇಳಿತಾಯಿದ್ದ ಊಬರಲ್ಲಿ. ರ್ಯಾಪಿಡೋದಲ್ಲಂತೂ ಒಂದು ಬಿದ್ದೇ ಇಲ್ಲ ಗೈಸು. ಬನ್ನಿ ನೋಡೋಣ ಯಾವಾಗಾದರೂ ಕೊಡ್ತಾನಂತ. ಓ ಪಾರಿವಾಳ, ಈ ಥರ ಹಾರಾಡ್ತಿದ್ಯಾ? ಹಾರಾಡು. ಬನ್ನಿ ಗೈಸ್, ಯಾವುದಾದ್ರೂ ರೈಡ್ ಬಿದ್ದರೆ ಸಿಗ್ತೀನಿ ಗೈಸ್. ಮೊದಲನೇ ರೈಡ್ ಬಿದ್ದಿರೋದು 19 ಕಿಲೋಮೀಟ್ರು ಬಿಟ್ಟು 19 ಕಿಲೋಮೀಟ್ರ್ ಎಷ್ಟು ರೂಪಾಯಿ ಕೊಟ್ಟಿದ್ದ ಗೊತ್ತಿಲ್ಲ. ಕೊಡಿಸ್ಲ ಸಿ.ವಿ. ರಾಮನಗರಕ್ಕೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 19. ಬನ್ನಿ 175 ಎಷ್ಟೋ ಕೊಟ್ಟಿದ್ದ ಗೊತ್ತಿಲ್ಲ. ಅಲ್ಲಿ ಡ್ರಾಪ್ ಆದಮೇಲೆ ನೋಡೋಣ. ಇಲ್ಲಿ ಭದ್ರಾಪ ಲೇಟಿಂದ ಪಿಕಪ್ ಮಾಡಿಕೊಂಡು ಇವಾಗ ಸಿ.ವಿ. ರಾಮನಗರಕ್ಕೆ ಹೋಗೋಣ. ಬೆಳಗ್ಗೆ ಚಳಿ ಹೊಡಿತೈತೆ. ಜಾಕೆಟ್ ಎಲ್ಲ ಹಾಕೊಂಡು ಬಂದಿದ್ದೀನಿ. ಏನು ಮಾಡೋದು, ಚಳಿ ಹೊಡಿತೈತೆ. ಚಳಿಗಾಲನ ಸ್ಟಾರ್ಟ್ ಆಗಿಲ್ಲ, ಇಷ್ಟು ಬೇಗ ಚಳಿ ಹೊಡಿತಾ ಇರೋದು. ನಮ್ಮ ಬೆಂಗಳೂರು ವೆದರ್ ಗೊತ್ತಲ್ಲ, ಮಳೆಗಾಲದಲ್ಲಿ ಚಳಿಗಾಲ ಟೈಮಲ್ಲಿ ಬೇಸಿಗೆ, ಎಲ್ಲ ಉಲ್ಟಾ ಪಲ್ಟ ಆಗಿಬಿಟ್ಟೈತೆ. ಜೀವನನೇ ಉಲ್ಟಾ ಪಲ್ಟ ಆಗೈತೆ. ಇವಾಗ ಕಾಲಗಳು ಯಾವ ಲೆಕ್ಕ ಅಲ್ವಾ? ಬನ್ನಿ ಹೋಗೋಣ. ಸ್ಕ್ಯಾನ್ ಗೈಸು 112 ಆಗಿದೆ. 2 ವೀಲರ್ ಎಲ್ಲಿ? RMZ ಇಕೋ ಸ್ಪೇಸ್ ಊಬರ್. ಆಗಿದೆಯಾ? 122 ಆಗಿತ್ತು. 22 ನಿಮಿಷ ಇರೋ ನಿಮಿಷ. ಸಾರಿ 112. ಓಕೆ ಸಾರಿ ನಾನೇ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ. ಪಾಪ ನಾನು ಅದೇ ಅಂತ ಇದ್ದೀನಿ, 122 ಅಂತ ಇದ್ದೀನಿ. 112 ಆಗಿತ್ತು ಅಮೌಂಟು, ನಾನು 122 ಹೇಳಿದ್ದೀನಿ. ಯಾವ ಗುಂಗಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಲ್ಲ ಬೆಳಗ್ಗೆ. ನೋಡೋಣ. ಟೈಮಿಂಗ್ಸು 7:30 ಆಯಿತು. 7:26. ಏನು ಗೈದಿದ್ದು 3-4 ಕಿಲೋಮೀಟ್ರ್ ಪಿಕಪ್ ಹಿಡಿತಾವಣೆ. ಹೇಳಿಯೋ ಹತ್ರದ್ದು ಪಿಕಪ್ ಹತ್ತಿರ ಇರಬೇಕು. ಡ್ರಾಪ್ ಮಾತ್ರ ದೂರ ಇದ್ರೂ ಪರವಾಗಿಲ್ಲ. ನೋಡಿ ಈ ಥರ ಹಿಡಿತಾನೆ. ಹೇಳ್ದಂದರೆ 3 ಕಿಲೋಮೀಟ್ರ್ 3:30, 104 ರೂಪಾಯಿ. 11 ಕಿಲೋಮೀಟ್ರ್ ಡ್ರಾಪು. ಯಾರಿಗೆ ಹೋಗ್ತಾರೆ? RMZ ಇಕೋ ಸ್ಪೇಸ್ ಒಳಗಡೆ ಫಸ್ಟ್ ಟೈಮ್ ಬಂದಿರೋದು ನಾನು. ಅದರ ಮೇನ್ ರೋಡಿಂದ ನೋಡಿರೋದು. ಒಳಗಡೆ ಸಖತ್ತಾಗಿದ್ದಪ್ಪ ರೋಡ್ಗಳು. ಅದ್ರೇನು ಗೊತ್ತಾ, ಹಂಪ್ಸ್ಗಳು ದಡಕ ನಾವು ಹೊಂಟಿಯೋದು. ಏನು ಇಂಟೆಲ್ ಕಂಪ್ನಿನೂ ಇಲ್ಲೇ ಇರೋದು ನೋಡ್ರಿ, ಸಾಫ್ಟ್ವೇರ್ದು. ನೋಡಿ ಈ ಥರ ದಡಲ್ ಅಕ್ಕ ಇರಕ್ಕ ಹೋಗಿ ಪರಲ್ಲ. ಅಕ್ಕ ಕೈ ಮಾಡಿದ್ರೆ ನಾವು ನಿಂತ್ಕೊಳ್ಳೇಬೇಕು. ಆಚೆ ಬಂದು ಅಂತೂ ಇಂತೂ ಚಾಗಂತೂ ಕುಡ್ದಿಲ್ಲ, ಇನ್ನೂ ಕುಡಿಬೇಕು. ಬನ್ನಿ ಚಾದರೂ ಕುಡಿದು 12 ಗಂಟೆವರೆಗೆ ಎಷ್ಟು ಅಮೌಂಟ್ ಆಗುತ್ತೆ ನೋಡೋಣ. ಇವಾಗ ಎಷ್ಟಾಯ್ತಾ ಅಂದರೆ ರ್ಯಾಪಿಡೋದಲ್ಲಿ 287 ಆಗಿದೆ. 2 ರೈಡು ಅಷ್ಟೇ ಗೈಸ್. ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ. OTP ಹೇಳಿ. 4062 ಕೂತ್ಕೊಳ್ಳಿ. ಬನ್ನಿ ಗೈಸ್, ಡ್ರಾಪ್ ಎಲ್ಲಪ್ಪ ಅಂದರೆ ಕೂತ್ಕೊಳ್ಳಿ. ಎಷ್ಟು 7 ಕಿಲೋಮೀಟ್ರ್ ಐತಲ್ಲ ಗೈಸ್ ಇದು. ಎಲ್ಲಿ ಬಿದ್ದಿರೋದು? ಕೋರಮಂಗ್ಲಕ್ಕೆ ಹೋಗ್ಬೇಕು ಇವಾಗ ಗೈಸ್. ಕೋರಮಂಗ್ಲಕ್ಕೆ ನಾವು ಕೋರಮಂಗ್ಲಕ್ಕೆ ಹೋಗೋಣ. ಬಿದ್ದಿರೋದು ಊಬರಲ್ಲಿ. ರ್ಯಾಪಿಡೋದಲ್ಲಿ 281 ಏನಾಗಿದೆ. ಇದರಲ್ಲಿ 68 ರೂಪಾಯಿ ಕೊಟ್ಟಿದ್ದ 6 ಕಿಲೋಮೀಟ್ರಿಗೆ. ಇವಾಗ ನೋಡಿದ್ರೆ ಇಷ್ಟೈತೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಐಶಲ್ಲ ಜೈ ಎಂಜನ್ ಅಂದ್ಕೊಂಡು ಹೋಗೋಣ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಮೇಡಮ್ ಇಲ್ಲೇನಾ? ಬನ್ನಿ. ಇದು ಎಷ್ಟು ರೂಪಾಯಿ? 62 ರೂಪಾಯಿ ತೋರಿಸಿದೆ. ಇವಾಗ ಎಷ್ಟು ಕೊಡ್ತಾನೆ ನೋಡೋಣ. ಡ್ರಾಪು 61. ಮೇಡಮ್ 61. ಸ್ಕ್ಯಾನರ್ 1. ಈಗ ರ್ಯಾಪಿಡೋ ಅಲ್ಲಿವರೆಗೂ ಓಪನ್ ಆದ್ರೂ ಮಾಡ್ಕೊಳ್ಳೋಣ. ಬಿದ್ದರೂ ಬೀಳ್ಬೋದು. ತೊಳಿ ಇವಾಗ ಕೋರಮಂಗ್ಲ ಇದ್ರ ಹತ್ರ ಇದ್ದೀನಿ. ಇಲ್ಲಿ ಮತ್ತೆ ಎಲ್ಲರೂ ಕೊಡ್ತಾನೆ ನೋಡೋಣ. 68 ರೂಪಾಯಿ 91 ಪೈಸೆ ಅಂದರೆ 61 ರೂಪಾಯಿ ಕೊಟ್ಟಿರೋದು. ಮಿಕ್ಕಿರೋದನ್ನು ಅಲ್ಲಿಟ್ಟು. ಓಕೆ ಮೇಡಮ್, ಬರ್ರಿ ನೋಡೋಣ. ಆಲ್ಮೋಸ್ಟ್ ಒಂದು 300 ರೂಪಾಯಿ ಆಯಿತು. ಟೈಮಿಂಗ್ಸು 7:52 ಆಯಿತು. ಓಲಾ ಓಪನ್ ಮಾಡ್ಕೊಳ್ಳ.
ಮಾಡ್ಕೊಳ್ಳೋಣ. ಯಾವುದ್ರ ಬಿದ್ದರೆ ಬೀಳುತ್ತೆ, ಇಲ್ಲಾಂದರೆ ಇಲ್ಲ. ಓಟ್ರ್ ಓಪನ್ ಮಾಡ್ಕೊಳ್ಳೋಣ. ಓಟ್ರಲ್ಲಿ ಜಾಸ್ತಿ ಹೊಡಿತಾನೂ ಇಲ್ಲ ಗೈಸ್. ಯಾರು ಲಾಂಗ್ ಬಿದ್ದರೆ ಮಾತ್ರ ಎತ್ಕೋಬೇಕು ಅನಿಸ್ಬಿಡುತ್ತೆ. ಲೋಕಲೆಲ್ಲ ಬೇಡವೇ ಬೇಡ ಅನಿಸ್ಬಿಡುತ್ತೆ. ಎಷ್ಟು ರೂಪಾಯಿ ಮಾಡಿದ್ರು? 120 ರೂಪಾಯಿ ಮಾಡಿದ್ರು ಅವರು ಕಸ್ಟಮರು. ಇರೋ ನೋಡೋಣ. ಬೇರೆ ಮುಂಚೆ ಅದಕ್ಕಿಂತ ಮುಂಚೆ ಇತ್ತಲ್ಲ ಅವ್ರು ಮಾಡಿರೋದು. ಪ್ಯಾಟರ್ನ್ ಲಾಕ್ 61 ಮಾಡೋರೆ. ಬನ್ನಿ ನೋಡೋಣ ಮತ್ತೆ ಯಾವ್ದು ಬೀಳುತ್ತೆ ಅಂತ. ಅವಾಗಿಂದ ನೋಡ್ತಾನೆ ಇದ್ದೀನಿ, ಯಾವುದೂ ಬೀಳ್ತಾನೆ ಇಲ್ಲ. ಎಲ್ಲ ಬೀಳ್ತಾ ಇರೋದು ಪಿಕಪ್ಪೇ ಜಾಸ್ತಿ ಹಿಡಿತಾ ಇರೋದು ಕಿಲೋಮೀಟರ್ಸು. ಏನು ಮಾಡೋದು? 50 ರೂಪಾಯಿ 2 ಕಿಲೋಮೀಟ್ರ್ ಪಿಕಪ್ಪು ಡ್ರಾಪು. ಆವಾಗಲೇ ಒಂದು 140 ರೂಪಾಯಿದ್ದು 146 ರೂಪಾಯಿದೇನು ಬೀಳ್ತಾಯಿತ್ತು ಊಬರಲ್ಲಿ. ಅಕ್ಸೆಪ್ಟ್ ಮಾಡ್ಕೊತಿದ್ದೀನಿ, ಕ್ಯಾನ್ಸಲು. ಅಕ್ಸೆಪ್ಟ್ ಮಾಡ್ಕೊಂಡೆ ಕ್ಯಾನ್ಸಲು. 2 ಕಿಲೋಮೀಟ್ರ್ ಪಿಕಪ್ ಇತ್ತು, ಲಾಂಗ್ ಇತ್ತಲ್ಲ ಅಂತ ಅಂದ್ಕೊಂಡು ಡ್ರಾಪು. ಯಾವುದು ದೊಡ್ಡನ ಕುಂಡಿ ಕಡೆ, ದೊಡ್ಡನ ಕುಂಡಿ ಯಾವುದೋ ಏರಿಯಾ ಗೊತ್ತಿಲ್ಲ ಗೈಸ್, ತಪ್ಪಾಗಿದ್ದು ಕ್ಷಮೆ ಇರಲಿ. ಅದು ಮಾರ್ತಳ್ಳಿ ಮುಂದ್ಗಡೆ ಬಿದ್ದಿತ್ತು 14 ಕಿಲೋಮೀಟ್ರದು ಕೋರಮಂಗಲದಿಂದ. ನೀಲಸಂದ್ರ ಬೇಡ ನಮಗೆ. ಬೇರೆ ಯಾವ್ದಾರು ಒಟ್ಟಿನಲ್ಲಿ ಲಾಂಗ್ ಇರಬೇಕು. ಪಿಕಪ್ 1 ಕಿಲೋಮೀಟ್ರ್ ಒಳಗಡೆ ಇದ್ದರೂ ಪರವಾಗಿಲ್ಲ, ಹೋಗ್ಬೋದು. ಬನ್ನಿ ನೋಡೋಣ. ಇವಾಗ ಮತ್ತೆ ಆಲ್ಮೋಸ್ಟ್ 2 ಸರಿ ಕಸ್ಟಮರ್ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ನಾನು. ಕಸ್ಟಮರ್ ಕ್ಯಾನ್ಸಲ್ ಮಾಡೋರೆ. ಕನ್ಫರ್ಮು ಕ್ಯಾನ್ಸಲು. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ ಎಲ್ಲಿ ಕೊಡ್ತಾನಂತ ಮತ್ತೆ. ಗೈಸ್ ಇಲ್ಲಿ ಬಂದುಬಿಟ್ಟು ಲೊಕೇಶನ್ ಹತ್ರ ಬಂದಿದ್ದೀನಿ. ಕಾಲೇ ಪಿಕ್ ಮಾಡ್ತಾಯಿಲ್ಲ. ಇಲ್ಲಿ ತೋರಿಸ್ತವ್ರೆ ಲೊಕೇಶನ್ ಮಾತ್ರ ತೋರಿಸ್ತಾ ಇರೋದು. ಎಲ್ಲವರೇ ಆದರೆ ಕಸ್ಟಮರಿಗೆ ಗೊತ್ತಾಗಲಿ ಬರಲ್ಲ. ಕಾಲ್ ಮಾಡಿದ್ರು ಕಾಲು ಪಿಕ್ ಮಾಡ್ತಾಯಿಲ್ಲ. ಈ ಥರ ಮಾಡಿದ್ರೆ ಆಲ್ಮೋಸ್ಟ್ ಒಂದು 5 ನಿಮಿಷ ಮೇಲೆ ಆಯ್ತು ಗೈಸ್ ಬಂದುಬಿಟ್ಟು ನಾವು. ಯಾರ್ದು ಯಾರಂತ ಗೊತ್ತಾಗ್ತಲ್ಲ. ಇರಪ್ಪ ಡ್ಯೂಟಿ ಆದರೂ ಆಫ್ ಮಾಡ್ತೀನಿ ಸುಮ್ಮನೆ. ಅವರೇನೋ ಬರ್ತಾ ಇರೋದು ಅಂತ ನಿಮ್ದ? ಅವರ ಯಾರಂತ ಗೊತ್ತಿಲ್ವಲ್ಲ. ಯಾರು? ಊಬರಾ ಮೇಡಮ್? ರೆಸ್ಪಾನ್ಸ್ ಇಲ್ವಲ್ಲ. ಊಬರ್ ಬುಕ್ ಮಾಡಿದ್ರ ಮೇಡಮ್? ಯಾರಂತ ಗೊತ್ತಿಲ್ಲವಲ್ಲ. ಹಾಂ ಊಬರಾ? ನೇ 1 मैडम कॉल तो पिक कीजिए ना, 10 बार कॉल किया. ಕಾಲ್ ಕಟ್ ಮಾಡ್ತಾರೆ ಪದೇ ಪದೇ. ಯಾರಿಗೆ ಹೇಳೋದು? ಬನ್ನಿ ಇವಾಗ ಹೋಗೋಣ. ಎಷ್ಟು ಕಿಲೋಮೀಟ್ರು? 2.9 ಹೋಗೋಣ. ಇಲ್ಲಿಂದ 8.9. ಇದು ಯಾವ ಕಡೆ ಹೋಗ್ಬೇಕು? ಆ ಕಡೆಯಿಂದ ಹೋಗ್ಬೇಕು, ಆ ಸೈಡು. ಲೊಕೇಶನ್ ನನಗೆ ಈ ಕಡೆ ತೋರಿಸುತ್ತೆ. ನಮ್ಮ ಏರಿಯಾ ಲೊಕೇಶನ್ ಹತ್ರ ಗೊತ್ತಾಗ್ಬಿಡುತ್ತೆ. ಈ ಕಡೆ ಏರಿಯಾ ಲೊಕೇಶನ್ಗಳಿಗೆ ಗೊತ್ತಾಗಲ್ಲ. ಅದೇ ಒಂದೇ ಪ್ರಾಬ್ಲಮ್ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟೋ ಬನಶಂಕರಿ ಎಲ್ಲಿ ಡ್ರಾಪು ಇಲ್ಲೇನಾ ಮೇಡಮ್ ಡ್ರಾಪು? ಮೇಡಮ್ ಮುಂದೆ ತೋರಿಸೈತೆ ಅಲ್ಲಿ ಲೊಕೇಶನ್. ಎಲ್ಲಿ ಗೊತ್ತಿಲ್ಲ. ಇದು ಯಾವುದೋ ಕಂಪ್ನಿ ಇದೆಲ್ಲ ಇಲ್ಲೇ ಅಲ್ವಾ ಮೇಡಮ್? ಬನ್ನಿ ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ. ಎಷ್ಟು? 117 ಮೇಡಮ್. 7 ಸ್ಕ್ಯಾನರ್. 56 ರೂಪಾಯಿ ಬೇಡ. ಎಷ್ಟು ರೂಪಾಯಿ ಟೋಟಲು? ಇರಿ ತೋರಿಸ್ತೀನಿ ಗೈಸ್. ಆಯ್ತಪ್ಪ ಇದು 290 ರೂಪಾಯಿ ಆಗಿದೆ ಗೈಸ್. 290 ರುಪೀಸ್. 140 ರೂಪಾಯಿ ಆಗಿದೆ. ಓಕೆ. ಇದು ಯಾವುದು? ಅರಮನೆ ನಗರ ಸದಾಶಿವನಗರ. ಅಲ್ಲಿಗೆ ಬಿದ್ದೈತೆ 1 ಕಿಲೋಮೀಟ್ರ್ ಕನ್ಫರ್ಮು. ಅವು ಶರ್ಟ್ ಒಳಗಡೆಯಿಂದ ಹೋಗ್ಬೇಕಾ ಹೆಂಗೆ? ರೋಹಿಣಿ ಯಾವ ಕಡೆ ಹೋಗ್ಬೇಕು? ಬ್ಯಾಕ್ ಸೈಡ್ ಹೋಗ್ಬೇಕು ಮತ್ತೆ. ಬನ್ನಿ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಗೈಸ್ ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 9:23 9:24 ಆಗಿದೆ. ಯಾವ ಥರ ನಾನು ಕೆಲಸ ಮಾಡಿದ್ದೀನಿ ಅಂದರೆ ಇವತ್ತು ನನಗೆ ಒಂಥರ ಖುಷಿ. ಏನೋ ನಮ್ಮ ಏರಿಯಾದಿಂದ ಭದ್ರಾಪಾಲೇಟಿಂದ ಎಲ್ಲಿ ಈ ಕಡೆ ಒಂದು ರಿಂಗ್ ರೋಡ್ ಏನು ಫುಲ್ ಸರೌಂಡಿಂಗ್ ರಿಂಗ್ ರೋಡ್ ಇರುತ್ತಲ್ಲ, ಹಂಗೆ ಕೆಲಸ ಮಾಡಿದ್ದೀನಿ ನೋಡಿ ಒಟ್ಟಿನಲ್ಲಿ. ಅಲ್ಲಿಂದ ಟಿನ್ ಫ್ಯಾಕ್ಟ್ರಿಯಿಂದ ಹಂಗೆ ಮಾರುತಳ್ಳಿ ಕಡೆ ಇದಕ್ಕೆ RMZ ಡಿಕೋ ಸ್ಪೇಸು
ಅಲ್ಲಿಂದ ಮತ್ತೆ ಕೋರಮಂಗಲದಿಂದ ಜೆ ಪಿ ನಗರದಿಂದ ಬನಶಂಕರಿಯಿಂದ ಯಶವಂತಪುರ. ಇವಾಗ ಜಾಳಹಳ್ಳಿ ವಿಲೇಜ್ ಕಡೆ ಬಿದ್ದರೆ ಕರೆಕ್ಟ್ ಜಾಳಹಳ್ಳಿ ವಿಲೇಜು ಇಲ್ಲ ಸಾಕರ ಕಡೆ ಬಿದ್ದರೆ ಫುಲ್ಲು ಒಂದು ಸರೌಂಡಿಂಗ್ಗೆ ಇದನ್ನಾಗಿಬಿಡುತ್ತೆ, ಒಂದು ಫುಲ್ ರೌಂಡು ಒಳಗಡೆ ಇರೋ ರಿಂಗ್ ರೋಡು. ಎಷ್ಟು ಕಿಲೋಮೀಟ್ರ್ ಓಡಿಸಿ ನಿನ್ನೆ ಪೆಟ್ರೋಲ್ ಹಾಕಿರೋದೇ ಇನ್ನೂ ಓಡಿಸ್ತಾ ಇದ್ದೀನಿ ಅದರಲ್ಲೇ. ಆದರೆ ಮೊನ್ನೆ ಪೆಟ್ರೋಲ್ ಹಾಕಿದೆ 340, ನಿನ್ನೆ 340 ರೂಪಾಯಿ ಹಾಕಿದೆ. ಇನ್ನೂ ಇವಾಗ ಹಾಕಿಸ್ಬೇಕು, ಈಗ ಬಂದುಬಿಟ್ಟೈತೆ. ಒಂದು 150-200 ರೂಪಾಯಿ ಹಾಕ್ಕೋತೀನಿ ಅಷ್ಟೇ. ಯಾಕಂದ್ರೆ ಸಂಜೆ ಮತ್ತೆ ಪೆಟ್ರೋಲ್ ಖಾಲಿ ಟ್ಯಾಂಕ್ ಇಟ್ಬಿಟ್ಟು ಊರಿಗೆ ಹೋಗ್ಬಿಡ್ತೀನಿ. ಗೊತ್ತಲ್ಲ ನಮ್ಮ ಹುಡುಗರು ಓಡಾಡಿಸ್ಬಿಡ್ತಾರೆ ಗಾಡೀಲಿ ಪೆಟ್ರೋಲ್ ಇಟ್ಬಿಟ್ರೆ. ಬೇಕಾದ್ರೆ ತೊಗೊಂಡು ಪೆಟ್ರೋಲ್ ಹಾಕ್ಕೊಂಡು ಓಡಾಡಿಸ್ಲಿ, ಏನಂತೀರ? ನಮ್ಮ ರೂಮಲ್ಲಿ ಹುಡುಗರು ಹಂಗೆ, ಅವ್ರ ಗಾಡಿ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ, ನಮ್ಮ ಗಾಡಿ ತೊಗೊಂಡು ಕೆಲಸ ಮಾಡ್ತಾರೆ. ಮಾಡಲಿ, ಆದರೆ ಪೆಟ್ರೋಲ್ ಹಾಕಿಡಲ್ಲ ಬಡ್ಡಿ ಮಕ್ಕಳು. ಅದಕ್ಕೆ ನಾನು ಖಾಲಿನೇ ಟ್ಯಾಂಕ್ ಮಾಡಿ ಇಡೋದು. ಅಂದರೆ ಒಂದು 100 ರೂಪಾಯಿ ಪೆಟ್ರೋಲ್ ಇರುತ್ತೆ ಅಷ್ಟೇ 1 ಲೀಟ್ರದು ಗಾಡಿಯಲ್ಲಿ. ಬನ್ನಿ ಹೋಗೋಣ ಯಶವಂತಪುರಕ್ಕೆ. ಇದು ಇವಾಗ ಡ್ರಾಪ್ ಕೊಟ್ಟೆ. 446 ರೂಪಾಯಿ ಇದೆ ಟೋಟಲು. ಊಬರಲ್ಲಿ ಎಷ್ಟಪ್ಪ ಅಂದರೆ 290, ಆಲ್ಮೋಸ್ಟು 446. ಅವ್ರು ಇದೊಂದು 100 ಅಂದ್ರೂ ಆಯ್ತಲ್ಲ ಇದು ಆಲ್ಮೋಸ್ಟ್ 700 ರೂಪಾಯಿ ಹೊಡೆದಿದ್ದೀನಿ. 3:30 ಅವರಲ್ಲಿ 6 ಗಂಟೆಯಿಂದ 9 ಗಂಟೆ ಅಂದ್ರೂ ಪರವಾಗಿಲ್ಲಲ್ಲ. ಇಲ್ಲೇ ಇದ್ದೀನಿ ಇವಾಗ ನಂದಿನಿ ರೈಲ್ವೆ ಸ್ಟೇಷನ್ಪುರಲ್ಲಿ. ಯಾವುದೋ ಬೀಳ್ತಾ ಇಲ್ಲ. ಯಾವುದೋ ಒಂದು 383 ರೂಪಾಯಿ ಬಿದ್ದಿತ್ತು. ಜಸ್ಟ್ ಬೇಡ ಎಲ್ಲಂದರೆ ಎಲೆಕ್ಟ್ರಿಸಿಟಿಗೆ ಅದು ಪಾರ್ಸಲ್ ಆರ್ಡ್ರ್ 45 ಕಿಲೋಮೀಟ್ರ್ ಇದೆ, 380 ರೂಪೀಸ್ ಕೊಟ್ಟವನೆ. ಅದಕ್ಕೆ ಕ್ಯಾನ್ಸಲೇ ಮಾಡಿಬಿಟ್ಟೆ ಅದನ್ನು. ಹುಚ್ಚ ಬರ್ತೈತೆ ಗೈಸ್. ಇದೊಂದೇ ನೋಡಿ, ಫುಡ್ ಮಾಡ್ಬೇಕಾದ್ರೆ ಏನು ಅನ್ನಿಸ್ತಿರಲಿಲ್ಲ ನನಗೆ. ವಾಶ್ರೂಮ್ ಕದು ಹೋಗೋಕ್ಕೆ ಈ ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಪ್ರಾಬ್ಲಮ್ಮು. ಎಲ್ಲಿ ಹೋಗೋದು ಎಲ್ಲಿ ಒಯ್ಯೋದು ಅಂತಲೇ. ನಿಮಗೂ ಹಿಂಗೆ ಅನಿಸುತ್ತಾ? ಕಮೆಂಟ್ ಮಾಡಿ ನೋಡೋಣ. ಬನ್ನಿ ನೋಡೋಣ ಯಾವ್ದು ರೈಡ್ ಬಿದ್ದರೆ ಮತ್ತೆ. ಗೈಸು ಇದ್ರ ಕಡೆ ಬೇಲಿಗೆ ಬಿದ್ದಿರೋದು ಇದು ಡ್ರಾಪು, ಎಲ್ಲಿ ಗುರುಗೊಂಡಪಳ್ಳಿ ಸಿಗ್ನಲಿಂದ. ಇನ್ನೂ ಟಿಫನ್ ಏನೂ ಮಾಡಿಲ್ಲ. ಟೈಮಿಂಗ್ಸ್ ನೋಡಿದ್ರೆ ಎಷ್ಟಾಯ್ತು ಅಂದರೆ ರೀ, ಎಷ್ಟಾಯ್ತು 9:53. ಇನ್ನೊಂದು 10 ಗಂಟೆಗೆಲ್ಲ ಡ್ರಾಪ್ ಮಾಡಿಬಿಡ್ತೀನಿ. ಇದೊಂದೇ ನೋಡಿ ಗುರುಗೊಂಡಪಳ್ಳಿಯಿಂದ ಜಾಳಹಳ್ಳಿ ವಿಲೇಜ್ಗೆ ಹೋಗೋದು. ಸಿಕ್ಕಾಪಟ್ಟೆ ಜಾಮ್ ರೋಡು, ಏನು ಮಾಡೋಕ್ಕಾಗಲ್ಲ. ಹೆಂಗೋ ಫುಲ್ಲು ಒಂದು ಸಿಟಿ ರೌಂಡು ಹೊಡೆದು ಇವತ್ತು. ಮತ್ತೆ ನೋಡೋಣ ಇವಾಗ ಮನೆಯಾಗ ಹೋಗ್ಬಿಟ್ಟು ಚೂರು ರೆಸ್ಟ್ ಮಾಡಿಬಿಟ್ಟು ಟೋಟಲ್ ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ಹೇಳ್ತೀನಿ ರೀ ಲಾಸ್ಟಲ್ಲಿ. ಇದೊಂದು ರೈಡು ಕಂಪ್ಲೀಟ್ ಆದಮೇಲೆ ಎಷ್ಟು ಅಮೌಂಟ್ ಆಗಿದೆ ಅಂತ ಟೋಟಲು. ಆಲ್ಮೋಸ್ಟು 6 ಗಂಟೆಯಿಂದ 10 ಗಂಟೆವರೆಗೂ ಅಂದ್ರೂ 4 ಅವರಲ್ಲಿ ಇದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಡ್ರಾಪ್ ಕೊಟ್ಟು ಬಿಡೋಣ ಇರಿ, ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ಇದಕ್ಕೆ. ಇಲ್ಲಿಗೆ ಡ್ರಾಪ್, ಮುಂದೆ ಒಳಗಡೆ ಬಿಡಲ್ಲ ನಮ್ಮನ್ನು. ಸರ್ 112 ಸರ್. ಸ್ಕ್ಯಾನರ್ ತೊಳಿ. ಹಾಂ, ಟೋಟಲ್ ಎಷ್ಟು ರೂಪಾಯಿ ಆಯಿತು ನೋಡೋಣ ರೀ ಗೈಸ್. ಓಕೆ, ವೆಲ್ಕಮ್. ಬನ್ನಿ ಗೈಸು, ರ್ಯಾಪಿಡೋದಲ್ಲಿ ಇದರಲ್ಲಿ ಎಷ್ಟಾಗಿತ್ತು ನೋಡೋಣ. ಇದರಲ್ಲಿ ಊಬರಲ್ಲಿ ಬಂದುಬಿಟ್ಟು 410 ಕರೆಕ್ಟ್ 10 ಗಂಟೆ ಆಯ್ತು ನೋಡಿ ಗೈಸ್. ಮತ್ತು ರ್ಯಾಪಿಡೋದಲ್ಲಿ ಎಷ್ಟಪ್ಪ ಅಂದರೆ ಇದರ 440, ಟೋಟಲ್ 846 ರೂಪಾಯಿ ಹೊಡೆದಿದ್ದೀನಿ ಗೈಸ್. ಪರವಾಗಿಲ್ಲ, 4 ಅವರ್ ಚೆನ್ನಾಗಿದೆ. ಫುಲ್ ಒಂದು ರಿಂಗ್ ರೋಡ್ ಸುತ್ತಾಡ್ಕೊಂಡು ಬಂದಿದ್ದೀನಿ ಇವತ್ತು. ಹಾಂ, ಅಣ್ಣ ಫೋನ್ ಉಪಯೋಗಿಸ್ಕೊಂಡು ಗಾಡಿ ಹೊಡಿತಾನೆ, ಆ ಕಡೆ ಈ ಕಡೆ ನೋಡ್ಕೊತ. ಬನ್ನಿ ಗೈಸು, ಮತ್ತು ನೀವು ಎಷ್ಟು 4 ಅವರಲ್ಲಿ ನೀವು ಎಷ್ಟು ಸರಿ ಕೆಲಸ ಮಾಡಿದ್ರೆ ಪಾರ್ಟ್ ಟೈಮಾಗಿ ಅಂತ ಅಂದ್ಕೊಂಡು ಕಮೆಂಟ್ ಬಾಕ್ಸನ್ನ ಕಮೆಂಟ್ ಹಾಕ್ರಿ. ಪಾರ್ಟ್ ಟೈಮಾಗಿ ಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ಇನ್ನು ಫುಲ್ ಟೈಮ್ ಕೆಲಸ ಮಾಡ್ತಾರೆ ಅಂತ ಅದನ್ನ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.